ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವಾಗ ತಮ್ಲೈನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಮ್ಮ ಅಣ್ಣನ ಮದುವೆ ಇದು ಪ್ರಿಪ್ರೇಷನ್ ನಡೀತಾ ಇದೆ. ಒನ್ ಬೈ ಒನ್ ಇಂದೇನು ಜಾಸ್ತಿ ದಿನ ಇಲ್ಲ, ಬೇಗನೆ ಬಂದೇ ಬಿಡ್ತು ನಮ್ಮ ಅಣ್ಣನ ಮದುವೆ. ನಾವು 1 ಮಂತ್ 2 ಮಂತ್ ಇದ್ದಾಗಿಂದ ಹೇಳಿ ಸಾಕಾಯ್ತು. ಏನಿದು ಬೀಸ್ಕೊತಿದ್ದೀನಿ ಅಂತಿದ್ದೀರಾ, ಫುಲ್ ಶೆಕೆ, ಅಷ್ಟು ಶೆಕೆ. ಅದಕ್ಕೋಸ್ಕರ ಫ್ಯಾನ್ ಇದೆ, ಆದರೂ ಇದರಲ್ಲಿ ಹಂಗೆ ಬೀಸ್ಕೊಳ್ಳೋದು ಆಯಿತಾ. ಇನ್ನೇನೋ ಸ್ವಲ್ಪ ದಿನನೇ ಇರೋದು ನಮ್ಮ ಅಣ್ಣನ ಮದುವೆಗೆ. ಸೊ ಏನೆಲ್ಲ ಆಗ್ತಾಯಿದೆ ಅಂತ ಈ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ನೇದಾಗಿ ಹೇಳ್ಬೇಕಂದ್ರೆ ನಮ್ಮ ಅಮ್ಮ ಮತ್ತು ನಮ್ಮ ಅಪ್ಪ ಕಾರ್ಡೆಲ್ಲ ಹಂಚಕ್ಕೆ ಹೋಗೋರೆ. ಇನ್ವಿಟೇಷನ್ ಕಾರ್ಡೆಲ್ಲ ಕೊಟ್ಬಿಟ್ಟು ಇನ್ವೈಟ್ ಮಾಡೋಕ್ಕೆ ಹೋಗೋರೆ ಎಲ್ಲರೂ. ಆಲ್ಮೋಸ್ಟ್ ಈ ಕಡೆ ಮೈಸೂರು ಸೈಡ್ ಎಲ್ಲ ಮುಗೀತು. ಇವಾಗ ಪಿರಿಯಾಪಟ್ಟಣದ ಕಡೆ ಹೋಗಿದ್ದಾರೆ, ಅಲ್ಲೆಲ್ಲ ಕೊಟ್ಬಿಟ್ಟು ಬಂದರೆ ಆಲ್ಮೋಸ್ಟ್ ಇನ್ನು ಇಲ್ಲಿ ಅಕ್ಕಪಕ್ಕ ಹಳ್ಳಿಗಳಿಗೆಲ್ಲ ಬೈಕಲ್ಲೇ ಕೊಟ್ಕೊಳ್ತಾರೆ. ಇವಾಗ ಕಾರಲ್ಲಿ ಹೋಗಿದ್ದಾರೆ. ನಮ್ಮ ಅಪ್ಪಂಗೆ ಅಷ್ಟು ದೂರ ಎಲ್ಲ ಡ್ರೈವ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಇನ್ನೊಬ್ಬ ದೊಡ್ಡಪ್ಪನ ಮಗನ ಹತ್ರ ಕಾರಿತ್ತು, ಅವನ ಕಾರಲ್ಲೇ ಹೋಗಿದ್ದಾರೆ. ಇನ್ನು ನಮ್ಮದು ಡ್ರೆಸ್ ಬಗ್ಗೆ ಹೇಳಕ್ಕೆ ಬಂದರೆ, ಇವತ್ತು ಇಲ್ಲ ಮಂಡೇ ಹೋಗಿ ಎಲ್ಲ ಆಗಿರುತ್ತೆ, ಹೋಗಿ ಇಸ್ಕೊಂಡು ಬರಬೇಕು. ತೋರಿಸ್ತೀನಿ ನನ್ನ ಬ್ಲೌಸು, ನಮ್ಮ ಅತ್ತಿಗೆ ಬ್ಲೌಸೆಲ್ಲ ಯಾವ ರೀತಿ ಬಂದಿದೆ ಅಂತ. ನಾವು ಏನು ತುಂಬ ಗ್ರ್ಯಾಂಡಾಗೇನು ಸ್ಟಿಚ್ ಮಾಡಿಸ್ಕೊಂಡಿಲ್ಲ, ಸಿಂಪಲಾಗೆ ಮಾಡಿಸ್ಕೊಂಡಿದ್ದೀವಿ. ಒಂದು ಮಾತ್ರ ಅವಳು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸಿದ್ದಾಳೆ, ಇನ್ನೆರಡು ಸಿಂಪಲ್ಲೇ. ಇನ್ನು ನಾನು ಕೂಡ ಅಷ್ಟೇ ಒಂದು ಮೀಡಿಯಮಲ್ಲೇ ಮಾಡಿಸಿದ್ದೀನಿ, ಜಾಸ್ತಿ ಏನು ಗ್ರ್ಯಾಂಡಾಗಿ ಮಾಡಿಸಿಲ್ಲ. ಸೊ ಇದಿಷ್ಟು ಡ್ರೆಸ್ ಬಗ್ಗೆ. ಆದರೆ ನಾನಿನ್ನು ಹೋಗಿ ನನ್ನ ಹಸ್ಬೆಂಡ್ ಮನೆಯಿಂದ ನಾನು ಹಾಕೊಳ್ಳೋ ಬಟ್ಟೆಗಳೆಲ್ಲ ತಂದಿಲ್ಲ, ತರಬೇಕು ಹೋಗಿ. ಈ ರೀತಿಯಾಗಿ ಪ್ರಿಪ್ರೇಷನ್ ಆಗ್ತಾಯಿದೆ. ಇನ್ನೇನು ಅತಿ ಶೀಘ್ರದಲ್ಲಿ ನಮ್ಮ ಅಣ್ಣನ ಮದುವೆನೂ ಕೂಡ ಆಗೋಗುತ್ತೆ. ಇನ್ನು ಯಾವುದೋ ಫಂಕ್ಷನೇ ಇರಲ್ಲ ಗೈಸ್, ಅಂದರೆ ನಮ್ಮ ಮನೇಲಿ ಇರಲ್ಲ, ಇನ್ನೇನಿದ್ರು ಹಬ್ಬ ಅಷ್ಟೇ. ಇನ್ನು ಮದುವೆ ಅಂತ ಬಂದರೆ ಏನಿಲ್ಲ. ಆದರೆ ನಮ್ಮ ಚಿಕ್ಕಪ್ಪನ ಮಗನ ಮದುವೆ ಇದೆ. ನಮ್ಮ ಅಣ್ಣನ ಮದುವೆಯಾಗಿ ಕರೆಕ್ಟಾಗಿ 1 ತಿಂಗಳಿಗೆ ನಮ್ಮ ಚಿಕ್ಕಪ್ಪನ ಮಗನ ಮದುವೆ. ಅವನ ಮದುವೆನೂ ಮುಗೀತು. ಅಂದರೆ ನಮ್ಮ ಅಜ್ಜಿ ಕಡೆ, ಅಂದರೆ ನಮ್ಮ ಡ್ಯಾಡಿ ಕಡೆ ಫ್ಯಾಮಿಲಿಲಿ ಮದುವೆನೇ ಇಲ್ಲ, ಆಲ್ಮೋಸ್ಟ್ ಎಲ್ಲ ಮುಗಿದೋಯ್ತು. ಇನ್ನು ನಮ್ಮ ಡ್ಯಾಡಿ ತಂಗಿ ಮಗಳದ್ದು ಎಂಗೇಜ್ಮೆಂಟ್ ಒಂದು ಆಗಿದ್ನಲ್ಲ, ಅವ್ರದ್ದೆಲ್ಲ ಇರುತ್ತೆ. ಸೊ ಈಗ ಸದ್ಯಕ್ಕೆ ಇರೋದು ಬಂದುಬಿಟ್ಟು ನಮ್ಮ ಅಣ್ಣಂದು ಮತ್ತು ಇನ್ನೊಬ್ಬ ಅಣ್ಣ ಕಿರಣ, ನವೀನ್, ಅವರಿಬ್ಬರ ಹೆಸರು ಅಷ್ಟೇ. ನಮ್ಮ ಅಣ್ಣನ ಹೆಸರು ಕಿರಣ, ನಮ್ಮ ಚಿಕ್ಕಪ್ಪನ ಮಗನ ಹೆಸರು ನಮ್ಮ ಅಣ್ಣನ ಹೆಸರು ನವೀನ, ನಮ್ಮ ಚಿಕ್ಕಪ್ಪನ ಮಗನ ಹೆಸರು ಕಿರಣ. ಸೊ ಅವರಿಬ್ಬರದ್ದು ಮದುವೆ ಆಗಿಬಿಟ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಈಗ ಸದ್ಯಕ್ಕೆ ಯಾವ ಮದುವೆನೂ ಇರಲ್ಲ. ಸೊ ಅವರು ಕೂಡ ಇವತ್ತು ಬಟ್ಟೆ ತರಕ್ಕೆ ಹೋಗಿದ್ದಾರೆ ಮದುವೆಗೆ. ಇನ್ನು 1-2 ಮಂತ್ಸ್ ಗ್ಯಾಪ್ ಇದೆ ಇನ್ನೂ. ಅದಕ್ಕೆ ಈಗಲೇ ಬಟ್ಟೆ ತಂದು ಹಾಕ್ಬಿಟ್ರೆ ಬೇಗ ಎಲ್ಲ ವರ್ಕೆಲ್ಲ ಮುಗಿಸಿ ಕೊಡ್ತಾರೆ ಅಂದ್ಬಿಟ್ಟು ಇವತ್ತು ಹೋಗಿದ್ದಾರೆ. ನಮ್ಮ ಅಜ್ಜಿನೂ ಕೂಡ ಹೋಗೈತೆ, ಇನ್ನು ನಮ್ಮ ಅತ್ತೆನೂ ಹೋಗೈತೆ. ನಮ್ಮ ಅಪ್ಪ ಅಮ್ಮ ಮಾತ್ರ ಇನ್ವಿಟೇಷನ್ ಕಾರ್ಡ್ ಹಂಚಕ್ಕೆ ಹೋಗೋರೆ. ತೋರಿಸ್ತೀನಿ ಅವ್ರದ್ದು ಏನಾದರೂ ಆದರೆ ಯಾವ ರೀತಿ ಬಟ್ಟೆ ತಂದಿದ್ದಾರೆ ಅಂತ. ನನ್ನ ಕರೆದ್ರು, ನಾನು ಹೋಗೋಕ್ಕಾಗಿಲ್ಲ, ಮನೇಲಿ ಇರಬೇಕಲ್ಲ ಯಾರಾದರೂ, ಎಲ್ಲರೂ ಹೋಗ್ಬಿಟ್ಟು ಕಷ್ಟ. ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗಿದ್ದಾನೆ, ಇನ್ನು ಮನೇಲಿ ಇರ್ತೀನಲ್ಲ ಅಂದ್ಬಿಟ್ಟು ನಾನಂತೂ 1 ತಿಂಗಳು ಮುಂಚೆನಾಗೆ ಬಂದ್ಬಿಟ್ಟಿದ್ದೀನಿ ನಮ್ಮ ಅಣ್ಣನ ಮದುವೆಗೆ. ಸೊ ಹೇಗಿರುತ್ತೆ ಏನು, ಇನ್ಮೇಲೆ ಡೈಲಿ ಟ್ರೈ ಮಾಡ್ತೀನಿ ಆದಷ್ಟು ವ್ಲಾಗ್ ಮಾಡೋಕ್ಕೆ. ಏನು ಗೊತ್ತಾ, ಮನೇಲಿ ಎಲ್ಲರೂ ಇದ್ರೆ ವ್ಲಾಗ್ ಮಾಡೋಕ್ಕೆ ಚಂದ. ನಾನು ಒಬ್ಬಳೇ ಏನಂತ ಮಾತಾಡಲಿ, ನಿಮಗೂ ಬೋರ್ ಆಗುತ್ತೆ ಮಾತಾಡಿದ್ನೇ ಮಾತಾಡ್ತಾ ಇದ್ದರೆ. ಅದಕ್ಕೋಸ್ಕರ ಎಲ್ಲ ಇದ್ದಾಗ ನಾನು ಆದಷ್ಟು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡೋದು. ಸೊ ಇದಿಷ್ಟು. ಇನ್ನು ನೆಕ್ಸ್ಟು ತೋರಿಸ್ತೀನಿ. ನಾಳೆ ಎಲ್ಲ ನಡೆದು ಟೈಲರಿಂಗ್ ಶಾಪಿಗೆ ಹೋಗ್ತೀನಿ, ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಅಕ್ಕ ಸ್ಟಿಚ್ ಮಾಡಿದ್ದಾರೆ ಅಂತ. ಈಗ ಸದ್ಯಕ್ಕೆ ಇಷ್ಟೇ. ನಮ್ಮ ಅಣ್ಣ, ಈಗ ನಮ್ಮ ಇನ್ನೊಂದು ಅಣ್ಣ ಇದ್ದಾನಲ್ಲ, ಅವ್ರದ್ದು ಬಟ್ಟೆ ತರಕ್ಕೆ ಹೋಗಿದ್ದಾರೆ. ಬಟ್ಟೆ ಎಲ್ಲ ತಂದಮೇಲೆ ಯಾವ ರೀತಿ ಬಟ್ಟೆ ಇವೆ, ಯಾವ ಥರ ತಂದಿದ್ದಾರೆ, ಏನು ಎತ್ತ ಅಂತೆಲ್ಲ ಹೇಳ್ತೀನಿ. ನೋಡೋಣ ಯಾವ ರೀತಿ ತಂದಿರ್ತಾರೆ ಅಂತ ತೋರಿಸ್ತೀನಿ ನಿಮಗೂ ಕೂಡ. ಆದರೆ ಅವರೆಲ್ಲ ಏನಾದ್ರು ಇಲ್ಲಿಗೆ ತಂದು, ಇಲ್ಲಾಂದ್ರೆ ಅಲ್ಲೇ ಡೈರೆಕ್ಟ್ ಸ್ಟಿಚಿಂಗ್ ಕೊಟ್ಬಿಟ್ಟು ಬಂದುಬಿಟ್ರೆ ತೋರ್ಸೋಕ್ಕಾಗಲ್ಲ. ಇಲ್ಲಾಂದ್ರೆ ಮನೆಗೆ ತಂದರೆ ತೋರಿಸ್ತೀನಿ ಎಲ್ರಿಗೂ. ಪೂರ್ತಿ ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಣ್ರಿ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ಟೈಮ್ ಬಂದು 9 ಗಂಟೆ ಆಗೋಕ್ಕಾಯ್ತು ಗೈಸ್, ಇನ್ನೂ ಕೂಡ ಮನೆಗೆ ಯಾರೂ ಬಂದಿಲ್ಲ. ನಮ್ಮ ಅಣ್ಣ ಒಬ್ಬ ಬಂದವನೇ ಕೆಲಸಕ್ಕೆ ಹೋಗಿದ್ನಲ್ಲ, ಹಾಗಾಗಿ ಇನ್ನು ನಮ್ಮ ಅಜ್ಜಿ ಬಂದುಬಿಟ್ಟು ನಮ್ಮ ಇನ್ನೊಂದು ಅಣ್ಣನ ಮದುವೆಗೆ ಶಾಪಿಂಗ್ ಹೋಗಿದ್ರು, ಅವರು ಕೂಡ ಇನ್ನೂ ಬಂದಿಲ್ಲ. ಅದೇನು ಶಾಪ್ ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಿಲ್ಲ. ನನ್ನ ಮದುವೆಯಲ್ಲಿ 2 ಗಂಟೆಗೆ ಮುಗಿದು ಹೋಗಿತ್ತು. ಬೆಳಗ್ಗೆ ಒಂದು 9 ಗಂಟೆಲೇನೋ ಮನೆ ಬಿಟ್ಟಿದ್ದು ಮೈಸೂರಲ್ಲಿ, ಒಂದು 2:30-3 ಗಂಟೆ ಅಷ್ಟೊಳಗೆ ಮುಗೀತು. ಸೊ ಹಾಗೆ ಇವತ್ತು ಏನು ಸ್ಪೆಷಲಪ್ಪ ಅಂದರೆ, ನಮ್ಮ ಮಮ್ಮಿ ಡ್ಯಾಡಿದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಟೋಟಲಿ ಇವತ್ತಿಗೆ ಮದುವೆ ಆಗಿ ಅವರು 28 ವರ್ಷ ಕಂಪ್ಲೀಟ್ ಆಯಿತು. ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗಿದ್ದಾರೆ. ಸೊ ಇನ್ನೂ ಬಂದಿಲ್ಲ. ಟೈಮ್ ಈಗ 9 ಗಂಟೆ ಆಗೋಕ್ಕಾಯಿತು, ಇನ್ನೂ ಬಂದಿಲ್ಲ. ಸೊ ಇವಾಗ ಬರ್ತಾಯಿದ್ದೀನಿ ಅಂತ ಹೇಳಿದ್ದಾರೆ ಇಲ್ಲೇ ಹತ್ರದಲ್ಲಿ. ನಾನು ಅಣ್ಣಂಗೆ ಹೇಳಿದೆ ಕೇಕ್ ತಗೊಂಬ ಅಂತ, ತಂದಿಟ್ಟಿದ್ದೇನೆ. ಸರ್ಪ್ರೈಸ್ ಆಗಿ ಅವ್ರಿಗೆ ಕೇಕ್ ಕಟ್ ಮಾಡಿಸೋಣ. ಅವ್ರಿಗೆ ಹೇಳಿಲ್ಲ ಈ ಥರ ತಂದಿದ್ದೀನಿ ಅಂತ. ಸೊ ನೋಡೋಣ ಹೇಗಿರುತ್ತೆ ಅವ್ರ ಎಕ್ಸೈಟ್ಮೆಂಟ್ ಅಂತ ಈ ಬ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮಾತ್ರ ಮರಿಬೇಡಿ. ಬನ್ನಿ ಹೇಗಿರುತ್ತೆ ಬ್ಲಾಗ್ ಅಂತ ನೋಡಿ. ಸೊ ಕೇಕ್ ನೋಡಿ,
ಎದ್ದು ಬಿದ್ದೀನಿ ಏನಿಲ್ಲ, ಬರೀ ಗೇಮ್ 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 ಗೈಸ್, ಏನು ಕೆಲಸ ಇಲ್ಲ. ಇನ್ನು ಇಲ್ಲೇ ದರ್ಗದ ಹತ್ರ ಬರ್ತಾ ಇದ್ದಾರಂತೆ, ನೋಡೋಣ ಸರ್ಪ್ರೈಸ್ ಕೊಡೋಣ, ಯಾವ ರೀತಿ ಅವರು ಸರ್ಪ್ರೈಸ್ ಆಗ್ತಾರೆ ಅಂತ ನೋಡೋಣ. ಆ್ಯನಿವರ್ಸರಿ ಅಂತಲೂ ಅವ್ರಿಗೆ ಗೊತ್ತಿರ್ತದೋ ಗೊತ್ತಿರಲ್ವ, ನಾವೆಲ್ಲ ಸ್ಟೋರಿ ಹಾಕಿರೋದು ನೋಡಿ ಅವ್ರಿಗೆ ಗೊತ್ತಾಗಿರ್ತದೆ ಅಷ್ಟೇ. ನೋಡೋಣ ಹೇಗಿರುತ್ತೆ ಅಂತ. ಇವಾಗ ಬಂದರು ನಮ್ಮ ಮಮ್ಮಿ ನಮ್ಮ ಡ್ಯಾಡಿ, ಫುಲ್ ಸುಸ್ತಾಗಿರ್ತಾರೆ ಪಕ್ಕ ಅವರು, ಬೆಳಿಗ್ಗೆ ಹೋದವರು, ಇವಾಗ ಬಂದವ್ರೆ, ಇನ್ನೇನು 9:30 ಆಗಾಯ್ತು. ನೋಡಮ್ಮ ಹೇಗಿರುತ್ತೆ ಅಂತ. ಆ್ಯನಿವರ್ಸರಿ ಪಪ್ಪ ಮಮ್ಮಿ. ಬನ್ನಿ ಬನ್ನಿ, ಬಲ್ಗಾಲಿಟ್ಟು ಒಳಗೆ ಬನ್ನಿ. ಹ್ಯಾಪಿ ಆ್ಯನಿವರ್ಸರಿ. ಬನ್ನಿ ಬನ್ನಿ, ಹಂಗೆ ಕೇಕ್ ಕಟ್ ಮಾಡಿ. ಇನ್ವಿಟೇಷನ್ ಹಂಚಕ್ಕೆ ಹೋಗಿ ಸುಸ್ತಾಗಿ ಬಂದವ್ರೆ ಗೈಸ್. ಕೇಕ್ ತಂದಿರ್ತೀವಿ ಅಂತ ಅನ್ಕೊಂಡ್ರ? ಅನ್ಕೊಂಡಿದ್ದ ಮಮ್ಮಿ? ಸುಸ್ತಾಗ್ಬಿಟ್ಟಿದ್ಯಾ? ಹಾಂ, 28th ಆ್ಯನಿವರ್ಸರಿ. ಆ್ಯನಿವರ್ಸರಿ ಯಾವುದೇ ಕಾಣಿಸ್ತಾರ ಬೋಡು ಏನಕ್ಕಿಲ್ಲ, ಅವ್ರು ಇಂಪಾರ್ಟೆಂಟು. ಇವಾಗ ಕಟ್ ಮಾಡಿಸ್ಬಿಟ್ಟು ಮಮ್ಮಿಗೊಂಚೂರು ತಿನ್ಸು, ಮಮ್ಮಿ ನಿಂಗೊಂಚೂರು ತಿನ್ಸ್ಲಿ. ಒಬ್ರು ಕಟ್ ಮಾಡಿ ಸಾಕು. ಇಬ್ರು ಕಟ್ ಮಾಡಿ ಕೈ ಹಿಡ್ಕೊ, ಹಂಗೆ ಕಟ್ ಮಾಡು. ಒಂಚೂರು ತಿನ್ಸೀಗ. ತಿನ್ಸೋಣ. ವಿಶ್ ಮಾಡು, ವಿಶ್ ಮಾಡೋಣ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿನು. ಮಮ್ಮಿ ತಿನ್ಸ್ಲಿ. ನೀನು ವಿಶ್ ಮಾಡು ಮಮ್ಮಿ. ಮಮ್ಮಿ ನೀನು ವಿಶ್ ಮಾಡು. ಹ್ಯಾಪಿ ವೆಡ್ಡಿಂಗ್. ಹಿಂಗೆ ಬಟ್ಟೆ ತರಕ್ಕೆ ಹೋಗಿ ಗೈಸ್ 10 ಗಂಟೆಗೆ ಬಂದವ್ರೆ. ಬೆಳಿಗ್ಗೆ 10 ಗಂಟೆಗೆ ಏನೋ ಮನೆ ಬಿಟ್ಟವರು, 10 ಗಂಟೆ ನೈಟಿಗೆ ಬಂದವ್ರು ನೋಡಿ. ಕರೆಂಟೇ ಹೊಂಟೋಯ್ತು. 10 ಗಂಟೆಗೆ ಹೋದವರು, ಬೆಳಗಿನ ಜಾವ ಈಗ ರಾತ್ರಿ 10 ಗಂಟೆಗೆ ಬಂದವ್ರು ನೋಡಿ. ಚೆನ್ನಾಗಿನಿ, ನೀವು ಚೆನ್ನಾಗಿರ್ಬೇಕು ನೋಡಿ ಗೈಸ್. ಎಲ್ಲ ತಂದಿದ್ದಾರೆ ನಮ್ಮ ಅಣ್ಣನ ಮದುವೆಗೆ. ನೋಡ್ಬೇಕೀಗ ಯಾವ್ಯಾವ ಥರ ತಂದವ್ರೆ ಅಂತ. ನಿಮ್ ಮಾಡ್ತಿಲ್ಲ ಕಣ, ನನ್ ಥರದೇ ತಕೊಂಡ್ಬಂದ್ಬಿಟ್ಟವ್ರು ನೋಡು, ನನ್ ಥರದ್ನೇ. ಪುಟ್ಟಿಗೆ ತೆಗ್ದಿರೋದಾ ನೋಡಿ ಗಾಯ್ಸ್. ನಂತರನೇ ಕಾಪಿ ಚೋಟ್ ತಂದವ್ರೆ. ಇದು ನಂತರನೇ ಗಾಯ್ಸ್, ನಂತರನೇ ನಮ್ಮ ಅಮ್ಮ ಕಾಪಿ ಹೊಡೆದದೆ ನೋಡಿ. ನಂತರನೇ ನಮ್ಮ ಅಜ್ಜಿ ಕಾಪಿ. ಅದ್ಯಾರಿಗೆ ಕೆಳಗಡೆದು? ಬಿಡೋರೆಲ್ಲ ಎಲ್ಲೆಲ್ಲಿಗೂ ಮಡಿಕೊಂಡಾರಂತ ಕಣ. ಇದೆಲ್ಲ ಎಣ್ಣವ ಗೈಸ್. ಎಲ್ಲ ನಾನು ತಗೊಂಡಿರೋದು ತಗೊಂಡ್ಬಂದವ್ರೆ. ನೋಡ್ದಾ, ನಂತರನೇ ಕಾಪಿ ಹೊಡೆದವಳೆ ನಮ್ಮ ಅಕ್ಕನೂ. ಇನ್ನೂ ಸ್ವಲ್ಪ ಚೆನ್ನಾಗಿ ಬಾರ್ಡರ್ ಸೀರೆನ ಚೆನ್ನಾಗಿ ಬರೋದು, ಸ್ವಲ್ಪ ಜಾಸ್ತಿ ಆಯ್ತು ಒಟ್ನಲ್ಲಿ ಇದಕ್ಕೆ. ನೀವೆಲ್ಲ ಹುಟ್ಟಿದಿರಲ್ಲ ಹಂಗದೆ ಸಿಂಪಲ್ ಸೀರೆಗೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೀನಕ್ಕೆ ನನಗೆ ಗೊತ್ತಿದೆ. ಇದು ಜನಗಳಿಗೆ ತಂದಿರೋದು ನಮ್ಮ ಆಂಟಿ ಮನೆ ನೋಡಿ.
ಇದು ಸೇಮ್ ಒಂದೇ ತರ ಬೇಡ ಅಂತ ಇದ್ದಿದ್ದು. ಅಯ್ಯೋ ಜಗಳಾಡ್ಬೇಡಿ, ಯಾವ್ದು ಬೇಕಾ ತಗೊಳ್ಳಿ. ಬರೀ ವಿಷಾರಿ ಮಾತನಾಡಿ ಗೌರಮ್ಮ ಇದು ಆ ಗೌರಮ್ಮ ಮಾತನಾಡಿ